ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಲ್ಲ ಸರ್, ಲಾಸ್ಟ್ ಮೂರು ಕ್ವಶನ್ ಲಾಸ್ಟ್. ಎವ್ರಿ ಇಯರ್ ಡಿಸೆಂಬರ್ 25 ನಿಮ್ಮ ಸಿನಿಮಾ ಎಕ್ಸ್ಪೆಕ್ಟ್ ಮಾಡೋಲ್ಲ ಸರ್? I know a little bit of magic, but I'm not a magician. ನೆಕ್ಸ್ಟ್ ಹ್ಯಾಟ್ರಿಕ್ ಮಾಡ್ಬಿಡಿ. ಮ್ಯಾಚ್ ಬಳಿಕ ಮಾರ್ಕ್ ಮಾಡ್ತಿದ್ದೀರಿ, ಇದಕ್ಕೆ ಕಾರಣ ನಿರ್ದೇಶಕರ ಮೇಲಿರುವಂತಹ ನಂಬಿಕೆನ ಕತೆ ಮೇಲಿರುವ ನಂಬಿಕೆನ ಅಂತ. ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ, ನಿರ್ದೇಶಕರನ್ನ ನಂಬಲ್ಲ ಅಂದ್ರೆ ಕತೆ ನಮ್ಮ ಅಲ್ಲ, ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ, ಹಿ ಇಸ್ ಅ ಗುಡ್ ಗೈ ಆ್ಯಂಡ್ ಅ ವೆರಿ ಗುಡ್ ವಿಷನಿಯರ್. ನನಗೆ ಗೊತ್ತಿರೋ ಹಾಗೆ ಮ್ಯಾಚ್ ಬಂದಾಗ ಅವರೊಂದು ಕತೆ ಬರ್ಕೊಂಡು ಬಂದಿದ್ರು. ಅವ್ರಿಗೆ ಹಿಂದೆ ಮುಂದೆ ಏನೂ ಗೊತ್ತಿರಲಿಲ್ಲ. ಅಂದರೆ ನನ್ನ ಜನ ಏನು, ಕರ್ನಾಟಕದ ಜನ ಏನು, ನಮ್ಮ ನೇಟಿವಿಟಿ ಏನು ಇಷ್ಟಪಡ್ತಾರೆ, ಈ ಸ್ಪೀಡ್ ಏನು. ಬಟ್ ಈಸ್ ಅ ವೆರಿ ಫಾಸ್ಟ್ ಲರ್ನರ್. ಫಸ್ಟ್ ನಾನು ಹೇಳಿದಾರಮ್ಮ, ನರ್ತಕ್ಕೆ ರಿಲೀಸ್ ಆಗ್ತಿದ್ದಂಗೆ ನೋಡಿದ್ರೆ ಕರ್ನಾಟಕದ ಎಷ್ಟೋ ಥಿಯೇಟ್ರಿಗೆ ಹೋದ್ರು, ನೋಡಿ ಎಲ್ಲ ಮಾಡ್ಕೊಂಬಂದು ವಿತಿನ್ 2 months ಒಂದು ನಾಟ್ ಸರ್ ಈ ಥರ ಅಂತ. ಈ ಸತಿ ಕತೆ ಬರ್ಕೊಂಬರ್ಬೇಕಾದ್ರೆ ಎವ್ರಿಥಿಂಗ್ ವಾಸ್ ರೆಕ್ಟಿಫೈಡ್, ಕ್ಲಾಸಿಫೈಡ್. ಸೊ ಐ ಗೆಸ್ ದಟ್ ಇಸ್ ದ ವೇ ಇಟ್ ಇಸ್. ಸಿ ಸಂಬಡಿ ಕರ್ನಾಟಕದಲ್ಲೂ ಎಷ್ಟೋ ನಿರ್ದೇಶಕರಿದ್ದಾರೆ, ಅವರೆಲ್ಲ ಬಂದರೆ ನಾನು ಹಿಂದೆ ಮುಂದೆ ನೋಡೋದು ಮಾಡೋಣ ಅಂತ ಹೇಳ್ತೀನಿ. ಎಷ್ಟೋ ಸಲ ಸರ್ ನಾವು ಒಂದು ಒಳ್ಳೆ ಸಿನಿಮಾ, ಒಂದು ಹಿಟ್ ಸಿನಿಮಾ ಕೊಡೋಕ್ಕಾಗದಲ್ಲೇ ಇರ್ಬೋದು, ಕೆಲವರು ಕಾಂಬಿನೇಷನಲ್ಲಿ ಕಳಪೆ ಸಿನಿಮಾ ಅಂತ ಬರೋಲ್ಲ, ಸಾಕಲ್ಲ ಅಷ್ಟೇ. ಯಾಕಂದರೆ ಎಲ್ಲದರಲ್ಲೂ ನಾವು 100% ಬರ್ಕೊಂಡು ಹೋಗೋಕ್ಕಾಗಲ್ಲ. ವಿ ಕ್ಯಾನ್ ಜಸ್ಟ್ ಹೋಪ್ ಟು ಡೂ ದ ಬೆಸ್ಟ್, ಯು ಆರ್ ಬೆಸ್ಟ್. ಸೊ ಹಿ ಈಸ್ ಒನ್ ಅಮಂಗ್ ದೆಮ್ ಆ್ಯಂಡ್ ಹೂ ಐ ಬಿಲೀವ್ ಇನ್. ನಿಮ್ಮ ಜೊತೆ ಇದ್ದವ್ರ ಜೊತೆ ಅಂದರೆ ಕಲಾವಿದರ ಜೊತೆ ಒಂದು ಚಿಕ್ಕ ಪುಟ್ಟ ಅವ್ರು ಮಾಡಿದ ಸಿನಿಮಾಗಳಲ್ಲಿ ಒಂದು ಚಿಕ್ಕ ಪುಟ್ಟ ಹಾಡಾಗಿರ್ಬೋದು ಅಥವಾ ನಟನೆ ಆಗಿರ್ಬೋದು ಮಾಡಿ ಬರ್ತೀರಾ. ಅರ್ಜುನ್ ಜನ್ಯರು ನಿಮ್ಮ ಬೆಳೆದಿರೋರು, ನೀವು 45 ಏನಾದರೂ ಒಂದು ಚಿಕ್ಕ ಪಾತ್ರ ಮಾಡ್ಬೋದು. ಖಂಡಿತ ಕೊಟ್ಟಿದ್ರೆ ಮಾಡ್ತಾ ಇದ್ದೆ, ಕರೀಲೇ ಇಲ್ಲ. ಸಿ ಶಿವಣ್ಣನ ಬಗ್ಗೆ ಹೇಳ್ಬೇಕು ಅಂದರೆ, ಐ ಥಿಂಕ್ ಹಿ ಈಸ್ ಜೆನ್ಯೂನ್ಲಿ ಎ ಗುಡ್ ಹ್ಯೂಮನ್ ಆ್ಯಂಡ್ ಒಂದು ಹೋರಾಟದ ನಂತರ ಬಂದಿದ್ದಾರೆ ಅವರು. ಈಸ್ ಅವರ್ ಆ್ಯಸೆಟ್ ಆ್ಯಂಡ್ ನಮಗೆ ಅವ್ರು ಬಂದು ವಾಪಸ್ಸು ಶೂಟಿಂಗ್ ಹೋದ್ರು ಅಂದ ತಕ್ಷಣ ಫಸ್ಟ್ ನಾವೆಲ್ಲರೂ ಆಶ್ಚರ್ಯಪಟ್ಟು ಗೀತಾಕಂಗೆ ಫೋನ್ ಹಾಕಿದಾಗ, ಸುದೀಪ್ ಇಲ್ಲ ಅವರು ಅಲ್ಲಿದ್ರೇ ಕರೆಕ್ಟ್ ಮಾಡ್ಕೊಂಡಿರ್ತಾರೆ ಅಂದಾಗ, ದಟ್ ಶೋಸ್ ಅಸ್ ಪೊಟೆನ್ಷಿಯಲ್ ಹಿಯರ್ ಮೆಂಟಲಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಅವ್ರು ಮಾಡಿರೋ ಪಾತ್ರದಲ್ಲಿ ಅವ್ರು ಯಾವತ್ತೂ ಹಿಂದೆ ಮುಂದೆ ನೋಡೋದೇ ಇಲ್ಲ. ಇವಾಗ ನೀವು ಆ ಗೆಟಪ್ಪನ್ನು ಕಂಫರ್ಟಬಲ್ ಆಗಿ ಸೆಟ್ಟರ್ ಹಾಕೊಂಡೋದು ಕಷ್ಟ ಅಲ್ವಾ? ಸೀನಲ್ಲಿ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಸೆಟ್ಟರ್ ಈಗ ಕ್ಯಾರವನಲ್ಲಿ ಹಿಡ್ಕೊಂಡ್ಬರ್ಬೇಕು ಅಂದ್ಬಿಡಿ, ಸೀರೆ ಹಾಕೊಂಡು ಹೆಂಗಿರುತ್ತೆ, ಕಷ್ಟ ಅದು. ಅಂಥದ್ರಲ್ಲಿ ಅವ್ರು ಅಷ್ಟು ಸರಳವಾಗಿ ಮಾಡ್ತಾರೆ ಅಂದರೆ ಹೀಸ್ ಅ ಡೈರೆಕ್ಟರ್ ಆ್ಯಕ್ಟರ್ ಆ್ಯಂಡ್ ಹಿ ಬಿಲೀವ್ಸ್ ಇನ್ ಇಸ್ ಡೈರೆಕ್ಟರ್ ವಾಟ್ ಎವರ್ ದ ಫಿಲ್ಮ್ ಇಸ್. ಆ್ಯಂಡ್ ಅವ್ರ ಟ್ಯಾಲೆಂಟ್ ಬಗ್ಗೆ ನಾವು ಏನು ಮಾತಾಡೋದು ತಪ್ಪಾಗುತ್ತೆ. ಈಸ್ ಟು ಟ್ಯಾಲೆಂಟೆಡ್ ಫಾರ್ ಆಲ್ ದಟ್. ಆ್ಯಂಡ್ ಟ್ರೆಂಡಿಂಗ್ ಇರೋ ಡೈಲಾಗು ದಮ್ ಕಡಿಮೆ ಮಾಡಬೇಕಲ್ಲೇ, ಅದು ಆ ಸಿಚುವೇಶನ್ಗೆ ಬೇಕಿದೆ ಇಲ್ಲ ಯೂತ್ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಅದು ಮಾಡಿದ್ರು ಸರ್. ಅವತ್ತು ಶೂಟಿಂಗ್ ನಡೀತಾ ಇತ್ತು ಸರ್. ಶೂಟಿಂಗ್ ನಡೀಬೇಕಾದ್ರೆ ಆ್ಯಕ್ಚುಲಿ ಸುಸ್ತಾಗೋಗಿದ್ದೆ ನಾನು. ಸಿಗರೇಟ್ಸ್ ಅದ್ದಲ್ಲ, ನಾನು ಸಿಗರೇಟ್ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವತ್ತು ಮಳೆ, ಚಳಿ ಎಲ್ಲ ಆಗಿದೆ. ಒಂದು ಲಾಸ್ಟ್ ಶಾಟ್ ಅಲ್ಲಿ ಕುತ್ಕೊಂಡು ನಾನೇನೋ ನೋಡ್ತಾ ಇರ್ತೀನಿ, ಅದು ಹೇಳೋಕೆ ಅದೇನೋ ಅಲ್ಲ, ಚಿಮ್ನಿ ಹತ್ರ ನೋಡ್ತಾ ಇರ್ತೀನಿ. ಕೆಳಗಡೆ ನಮ್ಮ ಪ್ರತಾಪ್ ಕ್ಯಾರೆಕ್ಟರ್ ಇರ್ತಿರ್ತಾರೆ, ಅವರು ಅಲ್ಲಿದ್ದರು. ಆ್ಯಂಗಲ್ ಕೊಡೋಕ್ಕೋಸ್ಕರ ಅಲ್ಲೇ ನಿಂತಿದ್ರು. ಫ್ರೇಮಲ್ಲಿ ಇನ್ನೊಂದು ಫ್ರೇಮಲ್ಲಿ ಅವರಿದ್ದಾರೆ. ಇಬ್ಬರದ್ದು ಕಾಂಬಿನೇಷನ್ ಒಂದು ಶಾಟ್ ಇದೆ, ಒಂದು ಸೋಲೋ ಶಾಟ್ ಇದೆ. ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ ನಾನು ಉಸಿರು ಕೂಡ ದೊಡ್ಬಿಟ್ಟು ಜೆನ್ಯೂನ್ನಾಗಿ ಕೇಳಿದ್ರು, ಸರ್ ಆರ್ ಯು ಓಕೆ ಅಂದರು. ನಾನು ಆ್ಯಕ್ಚುಲಿ ಅದು ಅವನು ಇದು ಮಾಡ್ತಾನೆ. ನಾನು ಸುಮ್ಮನೆ ಕೋಪದಲ್ಲಿ ಆ್ಯಕ್ಚುಲಿ ಸುಮ್ಮನೆ ಇದ್ದಾರೆ, ಹೇಳು ದಮ್ ಹೊಡಿಯೋದು ಕಮ್ಮಿ ಮಾಡಬೇಕಲ್ಲ ಅಂದ್ಬಿಟ್ಟು ನಕ್ಬಿಟ್ಟು ಇನ್ನೇನು ಹೇಳಿದೆ, ಅದು ಕಟ್ಟಾಗಿದೆ. ಅದು ಎಷ್ಟು ಸೂಟ್ ಆಗೋಯ್ತು ಸಿನಿಮಾಗೆ, ಸಿಚುವೇಶನ್ಗೆ ಅಂದರೆ ಇಮ್ಮಿಡಿಯೇಟಾಗಿ ಸ್ಟಂಟ್ಸ್ ಇರೋ ಸರ್ ಇದು ಪಕ್ಕಾ ಟ್ರೈಲರ್ ಶಾಟ್ ಸರ್ ಅದು. ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ, ಡೈರೆಕ್ಟ್ರಿಗೆ ಕೇಳಿದೆ. ಆಮೇಲೆ ನೋಡೋಕೆ ಹೋದ್ರೆ ಅದೆಷ್ಟು ಚೆನ್ನಾಗಿ ಕೂಡ್ಕೊಬೇಕು ಅಂದರೆ ದಟ್ ಸೀನ್ ಎಷ್ಟು ಇಮೋಷ್ನಲ್ಲು ಸೀರಿಯಸ್ ಆಗಿರೋ ಸೀನ್, ಈ ಒಂದು ಡೈಲಾಗಿಂದ ಮ್ಯೂಸಿಕಲ್ ಚೇಂಜ್ ಓವರ್ ಆಗಿ ನೆಕ್ಸ್ಟ್ ಸೀನಿಗೆ ಲೀಡ್ ಕೊಡ್ತಾರೆ. ಬ್ಯೂಟಿಫುಲಿ ಸಿಂಕ್ ಆಯ್ತು ಅದು. ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್ ಯೂತ್? 100% ಆಗುತ್ತೆ ಸರ್, 100% ಆಗುತ್ತೆ. ಯಾಕೆ ಆಗಲಿ? ಇನ್ಫ್ಯಾಕ್ಟ್ ನಮ್ಮ ಗ್ಯಾಂಗಲ್ಲೇ 4-5 ಜನ ಬಿಟ್ಬಿಟ್ಟಿದ್ದಾರೆ. ಮಂಜು ಅಂತ ಮ್ಯಾಕ್ಸ್ ಅಲ್ಲಿ ಸಸ್ಪೆಂಡ್ ಆಗಿ ರೀಜಾಯ್ನ್ ಆಗಿದೆ, ಮಾರ್ಕ್ ಅಲ್ಲಿ ಸಸ್ಪೆಂಡ್ ಆಗಿ ಈ ರುದ್ರಾಕಾರ ಬರುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಹಿ ಈಸ್ ಆಲ್ವೇಸ್ ಒಂದು ಸಸ್ಪೆಂಡ್ ಆಗಿ ಆಲ್ಮೋಸ್ಟ್ 1 year ಆಗಿರುತ್ತೆ. ಹಿ ಹ್ಯಾಸ್ ಅನದರ್ 10 to 11 months ಆಫ್ ಸಸ್ಪೆನ್ಷನ್ ಸ್ಟಿಲ್ ಟು ಗೋ. ಇದರಲ್ಲಿ ಸಸ್ಪೆಂಡ್ ಆದ ನಂತರ ಸಸ್ಪೆಂಡ್ ಆಗಿ ಆಲ್ಮೋಸ್ಟ್ 1 year ಆಗಿದೆ. 1 year ಆದ್ಮೇಲೆ ಸ್ಟೋರಿ ಸಸ್ಪೆಂಡ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ.
ಇಲ್ಲ ಸಸ್ಪೆಂಡ್ ಆಗೋದು ಇಟ್ ಇಸ್ ಜಸ್ಟ್ ಎ ಮೆಟಫೋರಿಕ್ ಇದು, ಅದರಲ್ಲಿ ಸಸ್ಪೆನ್ಷನ್ಗೆ ಏನು ಲಿಮಿಟ್ ಇಲ್ಲ. ಬಟ್ ಏನಾಗುತ್ತಂದ್ರೆ ಅವ್ರು ಪೊಲೀಸ್ ಅಧಿಕಾರಿ ಆಗಿದ್ದಾಗ ಎಷ್ಟು ಸ್ಟ್ರಾಂಗ್ ಇದ್ರು ಏನವರು, ಅದೊಂದು ಥ್ರೆಟ್ ಬೇರೆಯವ್ರಿಗೆ ಇರುತ್ತಲ್ಲ. ಅವ್ರು ಬರೋದು ಬೇಡ ಸರ್, ಅವ್ರು ಒಳಗಡೆ ಬರ್ದಿದ್ದಾಗ ನೋಡ್ಕೊಳ್ಳಿ ಸರ್, ಅವ್ರು ಬರೋದು ಬೇಡ ಸರ್, ಒಳಗೆ ಬರ್ದಿದ್ದಾಗ ನೋಡ್ಕೊಳ್ಳಿ ಅನ್ಬೇಕಾದ್ರೆ ಅವ್ರಿಗೆ ಒಂದು ಹಿಸ್ಟ್ರಿ ಇರ್ಬೇಕಲ್ಲ. ಆ ಹಿಸ್ಟ್ರಿ ನಾವು ತೋರಿಸ್ದಲ್ಲೇ ಇರ್ಬೋದು, ಬಟ್ ಒಂದಿದೆ ಅವರಿಗೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.